ನಮಸ್ಕಾರ ರೀ. ಇದು ಕಬ್ಬಿಗೆ ನೀರು ಉಣಿಸ್ತೀವಿ ಟೈಪ. ಕಬ್ಬಿಗೆ ನೀರು ಉಣಿಸ್ಬೇಕಾದ್ರೆ ಇಂಥವು 14 ಮೋಟ್ರ್ ಅದಾವೆ. 14 ಮೋಟ್ರ. ಇದು 9 ಎಕರೆಗೆ 2 ಮೋಟ್ರ್ ಚಾಲು ಆಗ್ತಾವ. ಆಮೇಲೆ ಮುಂದೆ ಅಲ್ಲಿ 2 ಮೋಟ್ರ್ ಚಾಲು ಆಗ್ತಾವ. ಇಂಥವು 14 ಮೋಟ್ರ್ ಚಾಲು ಆಗ್ತಾವೆ. ಒಟ್ಟು ಲೈನ್ ಬಂದವ 5 PC ಅದಾವ್ರಿ. 14 ಮೋಟ್ರ್ ಅದಾವ. ಮೋಟ್ರ್ ಅದಾವ್ರಿ. 7 ಬಾಯಿ ಅದಾವ. 7 ಬಾಯಿ ಅದಾವ. ಎಲ್ಲ ಬಾಯಿಗೆ 2 ಮೋಟ್ರ್ ಅದಾವ. ಒಟ್ಟು ನಮ್ಮದ 125 ಎಕರೆ ರೀ. 125 ಎಕರೆ. 72 ಎಕರೆ ನೀರಾವರಿ ಐತಿ. ಒಂದೇ ಬಾಯಿ ಮೇಲೆ ಉಣುವಂಥದ್ದು. ಅದು 72 ಎಕರೆ ಈ ಬಾಯಿ ಮೇಲೆ ಬಾಯಿ ನೀರೇ ಉಣಿಸ್ತೀವಿ. ಇದೆಲ್ಲ ಕಬ್ಬು ಐತ್ರಿ. ಉಳಿದದ್ದು 25 ಎಕರೆ ಕಬ್ಬು ಐತಿ. 25 ಎಕರೆ ಕಬ್ಬರ ಕಬ್ಬಿಗೆ ನೀರೇ ಉಣಿಸ್ತೀವಿ. ಯಾವಾಗ ನೀರಿಗೆ ಬರ್ತದೆ ಆವಾಗ ಉಣಿಸ್ತೀವಿ. ಹಿಂಗೆ ಮನ್ಯಾಗ ಕಟ್ಟುದು ನೀರು ಇದು ನೀರು ಬಿಡೋದು ಮಾಡಂಗಿಲ್ಲ. ಹಂಗೆಲ್ಲ ನೀರು ಕಂಪಲ್ಸರಿ ಮುನ್ನಿಟ್ಟು ಮನುಷ್ಯರೇ ಉಣಿಸ್ತಾರೆ. ಆಯ್ತು ಬಾಯ್ ಹೋಗು. ರೈತ ಬಾಂಧವರಲ್ಲಿ ಮತ್ತೆ ನೋಡುಗರಲ್ಲಿ ಕ್ಷಮೆ ಕೇಳ್ತೇನೆ. ಯಾಕಪ್ಪ ಅಂದ್ರೆ ಅವತ್ತು ಮೈಕ್ ಬಂದಾಗಿದ್ದು ಅದು ಆಡಿಯೋ ರೆಕಾರ್ಡಿಂಗ್ ಆಗಿಲ್ಲ. ಆದ ಕಾರಣ ಅವತ್ತು ಬೀರಪ್ಪ ಅಣ್ಣಾರು ಬೀರಪ್ಪ ಕಾಕಾರ ಏನು ಹೇಳಕತ್ತಿದ್ರಪ್ಪ ಅಂದ್ರೆ ಈ ಬಾಯಿ ಬಗ್ಗೆ ಇಂಥವು ನಮ್ಮ 7 ಬಾಯಿ ಅದಾವು. ನಾನು ನೋಡಿರುವಾಗಿ ಇಂಥವು 2 ಬಾಯಿ ನೋಡಿದೆ ಅವತ್ತು. ಇದು 60 ಅಡಿ ಆಳ, 60 ಅಡಿ ಅಗಲ, 60 ಅಡಿ ಉದ್ದ ಇದರಲ್ಲಿ ಇದು ಇಟ್ಯಾಚ್ಲಿಂತ ಹೊಡೆದಿದ್ದು. ಮತ್ತು ಗಾಡಿಗಳು ನೇರವಾಗಿ ಒಳಗೆ ಹೋಗಂಗ ಇಲ್ಲಿ ಏನೈತಿ ಅವರು ಅಷ್ಟು ದಾರಿ ಮತ್ತು ಅಷ್ಟು ಒಳ್ಯಾಕ ಹೊಡೆದಾರ ಅವರು. ಮತ್ತು ಸಂಪೂರ್ಣ 72 ಎಕರೆಗೆ ಇಂಥ ಇದೇ ಬಾವಿ ಮತ್ತು ಇನ್ನೊಂದು ಬಾವಿಯಿಂದ ಅವರು ನೀರನ್ನು ಪೂರೈಸ್ತಾರೆ ಈ ರೀತಿಯಾಗಿ. ಮತ್ತು ಅವರು ಇದರಲ್ಲೇ ಮೀನಾ ಬಿಟ್ಟು ಮತ್ತು ಮೀನುಗಾರಿಕೆಯನ್ನು ಸಹ ಮಾಡ್ತೇವಂತ ಹೇಳಿದರು. ಅಲ್ಲಿ ದಾರಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ನೇರವಾಗಿನೇ ನಾವು ಗಾಡಿ ಒಳಗೆ ಒಯ್ತೇವಂತ ಹೇಳಿದ್ರು ಅವರು ಅವತ್ತು. ಇಂಥವು 7.5 HP 14 ಮೋಟ್ರ್ ಮತ್ತು 5 TCಯನ್ನು ತಮ್ಮ ಹೊಲದಲ್ಲಿ ಅಳವಡಿಸ್ಕೊಂಡೇವಿ. ಆದ ಕಾರಣ ಇಂಥ ಬಾಯಿ ಹೊಡೆದಿರೋದ್ರಿಂದ ನಮಗೆ ಬ್ಯಾಸಿಗೆ ಒಳಗೆ ಯಾವುದೇ ನೀರಿನ ಸಮಸ್ಯೆ ಆಗಿಲ್ಲ ಅಂತ ಅವತ್ತು ಹೇಳಕತ್ತಿದ್ರು ಅವರು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.